ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜಕೀಯದಲ್ಲಿ ಆಗ್ತಿರ್ತಕ್ಕಂಥ ವಿಚಿತ್ರ ಬೆಳವಣಿಗೆಗಳ ಕುರಿತು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ RCB ಗೆದ್ದಂಥ ಸಮಯದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂಥ ಒಂದು ಸನ್ಮಾನ ಸಮಾರಂಭದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆಯ ಪರಿಣಾಮವಾಗಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿರೋದಂತೂ ಸತ್ಯ. ಯಾಕಂದರೆ ಹಲವಾರು ಪೊಲೀಸ್ ಅಧಿಕಾರಿಗಳ ತಲೆದಂಡವೂ ಕೂಡ ಆಯಿತು. ಆದರೂ ಕೂಡ ಈ ನಿಟ್ಟಿನಲ್ಲಿ ಇದನ್ನೇ ಒಂದು ಮಾನದಂಡವಾಗಿ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಭಾರತೀಯ ಜನತಾ ಪಕ್ಷದಲ್ಲಿ JDS ಪಕ್ಷದಲ್ಲಿ ನಿರಂತರ ಆಂತರಿಕ ಬೆಳವಣಿಗೆಗಳು ಸೃಷ್ಟಿಯಾಗಿರುವುದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥ ಸಂಗತಿ. ಹೀಗಿರಬೇಕಾದ್ರೆ ಈಗಿನ ಮಟ್ಟಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿವಿಧ ಹಂತದ ಬೆಳವಣಿಗೆಗಳು ನಿರ್ಮಾಣವಾಗಿವೆ. ಹಾಗೆ ಈ ನಿರ್ಮಾಣವಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಆ ಪಕ್ಷ ಯಾವ ರೀತಿ ಅರಗಿಸಿಕೊಳ್ಳುತ್ತೆ, ಜೊತೆಗೆ ಅದನ್ನು ಯಾವ ರೀತಿ ಮುಂಬರುವ ದಿನಗಳಲ್ಲಿ ಪರಿಣಾಮಕಾರಿಯಾದಂಥ ನಿಲುವುಗಳನ್ನು ಕೈಗೊಂಡು ಅದನ್ನು ಪರಿಹರಿಸುತ್ತೆ, ರಾಜ್ಯದ ಜನತೆಗೆ ತನ್ನದೇ ಆದಂಥ ವಿಚಾರಧಾರೆಗಳನ್ನು ಯಾವ ರೀತಿ ಅದು ಪ್ರಚುರಪಡಿಸುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YT ಅವಲೋಕನ ಮಾಡಿದಾಗ ಹಲವಾರು ಸಂಗತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ದಿಢೀರ್ ಬೆಳವಣಿಗೆಯಿಂದ ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಏನೋ ಒಂದು ಕಡೆ ಹಿನ್ನಡೆ ಉಂಟಾಗಿದೆ ಅನ್ನುವಂಥ ಭಾವನೆಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಯಾಕಂದರೆ ಯಾರೇ ಏನೇ ಮಾಡಿದರೂ ಕೂಡ ಇದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದರೆ ಆ ಸಂದರ್ಭದಲ್ಲಿ ಅವರು ನಿರ್ವಹಿಸಿರ್ತಕ್ಕಂಥ ಪಾತ್ರ, ಅದರಲ್ಲಿ ಅವರ ಪಾತ್ರ ಇದ್ದರೂ ಕೂಡ ಅದು ಸನ್ಮಾನಕ್ಕೆ ಹಾಗೂ ಸ್ವಾಗತ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಿತ್ತು. ಪಾಪ ಅವರೇನೂ ಕೂಡ ಈ ಸಂದರ್ಭದಲ್ಲಿ ಜನರನ್ನು ಒಂದು ಥರ ಪೇಚಿಗೆ ಸಿಲುಕಿಸುವಂಥ ಕೆಲಸ ಕಾರ್ಯಗಳನ್ನಂತೂ ಅವರು ಮಾಡಿಲ್ಲ. ಹಾಗಿದ್ದಾಗೂ ಕೂಡ ರಾಜಕೀಯ ಒಂದು ಬೆಳವಣಿಗೆಗಳಲ್ಲಿ ಅವರು ಈಗ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿರುವುದು ಕೂಡ ಅಷ್ಟೇ ಸತ್ಯ. ಹೀಗಿರಬೇಕಾದ್ರೆ ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮುಂದುವರಿಸಿ ಆ ಒಂದು ಸ್ಥಾನಕ್ಕೆ ಬೇರೊಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಪ್ರಾರಂಭವಾಗಿವೆ. ಜೊತೆಗೆ ಈಗಿನ ಮಟ್ಟಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಹುದ್ದೆಯಲ್ಲಿ ಅಬಾಧಿತವಾಗಿ ಮುಂದುವರಿಯುವ ಮುನ್ಸೂಚನೆಗಳು ಕೂಡ ನಿಚ್ಚಳವಾಗಿವೆ. ಜೊತೆಗೆ ಅದೇಕೆ ಅಂತಂದರೆ ಅವರು ನಿಜವಾಗಿಯೂ ಕೂಡ ಜನನಾಯಕರು, ಸಮರ್ಥವಾಗಿ ರಾಜ್ಯಭಾರವನ್ನು ನಿರ್ವಹಿಸಬಲ್ಲರು. ಜೊತೆಗೆ ಸಾಕಷ್ಟು ಅಭಿಮಾನಿಗಳನ್ನು ಹಾಗೂ ಎಲ್ಲ ವರ್ಗದ ಜನರನ್ನು ಕೂಡ ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗುವ ಚಾಕಚಕ್ಯತೆಯೂ ಕೂಡ ಅವರಿಗಿದೆ. ಹೀಗಿರಬೇಕಾದ್ರೆ ಸುದೀರ್ಘವಾದ ರಾಜಕೀಯ ಅನುಭವ ಹಾಗೂ ಚಾಣಾಕ್ಷತೆ ಹಾಗೂ ಅವರ ದಾರ್ಷ್ಟ್ಯ ವ್ಯಕ್ತಿತ್ವದಿಂದ ಅವರನ್ನು ಮುಂದುವರಿಸುವ ಅವಶ್ಯಕತೆಯೂ ಕೂಡ ಕರ್ನಾಟಕ ರಾಜ್ಯದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅದು ಒಂದು ಒಳ್ಳೆಯ ವಿಚಾರ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ವಿಷಯ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ಬದಲಾವಣೆಯಾದರೆ ಯಾರನ್ನು ಮಾಡಬೇಕು, ಯಾರನ್ನು ಅಧ್ಯಕ್ಷ ಗಾದಿಯಲ್ಲಿ ಕುಳ್ಳಿರಿಸಬೇಕು ಅನ್ನುವಂಥ ಒಂದು ಚರ್ಚೆಗಳು ಬಂದಾಗ ಅದರಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ಹೆಸರು ಬೆಳಗಾವಿಯ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಒಂದು ಪಟ್ಟ ಈಗ ಒಲಿದು ಬರುವ ಎಲ್ಲ ಮುನ್ಸೂಚನೆಗಳು ನಿಚ್ಚಳವಾಗಿವೆ ಅನ್ನುವಂಥ ಭಾವನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಉಂಟಾಗ್ತಾ ಇವೆ. ಹೀಗಾದರೆ ಇನ್ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಲಕ್ಷಾಂತರ ಜನ ಕಾರ್ಯಕರ್ತರು, ಅಭಿಮಾನಿಗಳು ಆ ಪಕ್ಷದ ಪರವಾಗಿ ಅಹೋರಾತ್ರಿ ಹಗಲು ರಾತ್ರಿ ದುಡಿದಿದ್ದರ ಫಲವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಈ ಸಂದರ್ಭದಲ್ಲಿ ಅವರಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ವಿಧಾನ ಪರಿಷತ್ತಿನ ಸ್ಥಾನಗಳನ್ನು ಹಾಗೂ ನಿಗಮ ಮಂಡಳಿಗಳ ಸ್ಥಾನಗಳನ್ನು ಈ ತಕ್ಷಣ ಕೂಡ ಅವರಿಗೆ ನೀಡಬೇಕು. ಅವರಿಗೂ ಕೂಡ ಒಂದು
ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರೆ ಅವರಿಗೂ ಕೂಡ ಹುಮ್ಮಸ್ಸು ಬರ್ತೈತಿ. ಹಾಗೂ ಅವರು ಮುಂದೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ, ಪಕ್ಷದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಅವರು ಕೂಡ ಹೆಚ್ಚಿನ ಒಂದು ಕಾಳಜಿ ವಹಿಸ್ತಾರೆ. ಇದು ಈಗ 2 ವರ್ಷಗಳಾದರೂ ಕೂಡ ಕಾರ್ಯಕರ್ತರನ್ನು ನೀವು ಕಣ್ಣೆತ್ತಿಯೂ ಕೂಡ ನೋಡಿಲ್ಲ. ನಿಮ್ಮ ರಾಜಕೀಯ ಬೆಳವಣಿಗೆಗಳು ದಿನನಿತ್ಯ ಏನೇ ಆಗಲಿ, ಆದರೆ ಕಾರ್ಯಕರ್ತರನ್ನು ಮರೆಯಬಾರದು. ಮರೆತರೆ ಮುಂದೆ ನಿಮಗೆ ಅದರ ಪರಿಣಾಮಗಳನ್ನು ಊಹಿಸಿಕೊಳ್ಳಲಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಮಟ್ಟಿಗೆ ಹೇಳಬೇಕಾದರೆ ವಿಧಾನ ಪರಿಷತ್ತಿನ ಎಲ್ಲ ಸ್ಥಾನಗಳನ್ನು ಹಾಗೂ ವಿಧಾನ ಪರಿಷತ್ತಿನ ಸ್ಥಾನಗಳ ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ನಿರ್ದೇಶಕರ ಸ್ಥಾನಮಾನಗಳನ್ನು ಕಾರ್ಯಕರ್ತರಿಗೆ ನೀಡಿರಿ. ಯಾಕಂದ್ರೆ ಅಧಿಕಾರದಲ್ಲಿ ಪ್ರಭಾವಿಗಳನ್ನೇ ತಂದು ಕುಂಡ್ರಿಸಿದಲ್ಲಿ ಏನೋ ಒಂದು ದೊಡ್ಡ ಸ್ಥಿತಿ ಅಲ್ಲ. ಅದರಲ್ಲಿ ಕಾರ್ಯಕರ್ತರನ್ನು ನೀವು ಗುರುತಿಸಿ ಬೆಳೆಸಿದ್ದೇನೆ ಆತಂದರೆ ನಿಮ್ಮ ಮುಂಬರುವ ರಾಜಕೀಯ ಜೀವನದಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ. ಮುಂದೆ ನೀವು ಕೂಡ ನಿಮ್ಮ ರಾಜಕೀಯ ಭವಿಷ್ಯವೂ ಕೂಡ ಉಜ್ವಲವಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಾಯಕರೆನಿಸಿಕೊಂಡವರಿಗೆ, ಶಾಸಕರೆನಿಸಿಕೊಂಡವರಿಗೆ, ಅವರಿಗೆ ಹಾಗೂ ರಾಜ್ಯದ ಚುಕ್ಕಾಣಿ ಹಾಗೂ ರಾಷ್ಟ್ರದ ಪಕ್ಷದ ಚುಕ್ಕಾಣಿ ಹಿಡಿದುಕೊಂಡಿರ್ತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಜೊತೆಗೆ ಇಲ್ಲಿವರೆಗೂ ಕೂಡ ಜಿಡ್ಡುಗಟ್ಟಿದ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತವೆ. ಯಾಕಂದರೆ ಹಲವಾರು ದಿನಗಳಿಂದ ಜಿಲ್ಲಾ ಮಟ್ಟದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಹುದ್ದೆಗಳು ಅವರೇ ಮೊದಲು ನಿರ್ವಹಿಸ್ತಕ್ಕಂಥವರೇ ಈಗಲೂ ಕೂಡ ಮುಂದುವರಿದಿದ್ದಾರೆ. ಎಲ್ಲರನ್ನು ಸಗಟಾಗಿ ತಿರಸ್ಕರಿಸಿ ಅವರಿಗೆ ಬೇರೊಬ್ಬರನ್ನು ಆ ಸ್ಥಾನಗಳಿಗೆ ತಂದು ಕುಳ್ಳಿಸಿದ್ದೇ ಆತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಪುನಶ್ಚೇತನಗೊಳಿಸಿದಂಥ ಒಂದು ವಿಚಾರವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂತೆ ಕಾಣ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಸಚಿವ ಸಂಪುಟದ ಪುನಾರಚನೆಯ ಒಂದು ಕಸರತ್ತು ಕೂಡ ನಡೆದಿದೆ. ಹೀಗಿರಬೇಕಾದರೆ ಹಲವಾರು ಸಚಿವರನ್ನು ನೀವು ಕೈಬಿಟ್ಟು ಹೊಸ ಮುಖಗಳಿಗೆ ಮನೆ ಹಾಕುವಾಗ ಅನುಭವ ಹಾಗೂ ಅವರ ಒಂದು ಜನಪ್ರಿತಿಯನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಆರ್ ವಿ ದೇಶಪಾಂಡೆ ಅವರನ್ನು ತೆಗೆದುಕೊಳ್ಬೇಕಂತೀರಿ. ಜೊತೆಗೆ ಆರ್ ವಿ ದೇಶಪಾಂಡೆ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ದಾವೆ. ಹಾಗೂ ಈಗ ಉಳಿದಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂಥ ಹಲವಾರು ಸ್ಥಾನಮಾನಗಳನ್ನು ಅನುಭವದ ಹಂಚಿಕೆಯ ಮೇಲೆ ಅಂತಂದರೆ ಈಗ ಲಕ್ಷ್ಮಣ ಸವದಿ ಹಾಗೂ ರಾಮದುರ್ಗದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರಿಗೆ ನೀಡುವುದು ಉಚಿತ. ಹೀಗಿರಬೇಕಾದ್ರೆ ಅಶೋಕ್ ಪಟ್ಟಣವರಿಗೆ ಒಂದು ವಿಧಾನಸಭೆಯ ಸಚೇತಕ ಸ್ಥಾನದಲ್ಲಿಯೇ ತೃಪ್ತಿಪಡಿಸಿಕೊಂಡು ಬರ್ತಾ ಇದ್ದೀರಿ. ಅದು ತಪ್ಪು. ಯಾಕಂದರೆ ಅವರು ಕೂಡ 3 ಸಲ ಆಯ್ಕೆಯಾಗಿ ಅಧಿಕಾರದ ಒಂದು ಮಂತ್ರಿ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಅವರಿಗೂ ಕೂಡ ಒಳ್ಳೆಯ ಅವಕಾಶವನ್ನು ನೀವು ಕಲ್ಪಿಸಿಕೊಡಬೇಕು. ಯಾಕಂದರೆ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಸಿಕ್ಕರೆ ಲಕ್ಷ್ಮಣ ಸವದಿ ಹಾಗೂ ಅಶೋಕ್ ಪಟ್ಟಣ್ ಅವರನ್ನು ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಕೂಡ ಮಾಡಬೇಕು. ಯಾಕಂದರೆ ಹೊಸ ಮುಖಗಳಿಗೆ ನೀವು ಅವಕಾಶ ನೀಡಿದ್ದೇನೆ ಅಂತಂದರೆ ನಿಮ್ಮ ಪಕ್ಷಕ್ಕೂ ಶ್ರೇಯಸ್ಕರ, ಮುಂದೆ ನಿಮ್ಮ ಪಕ್ಷದ ಭವಿಷ್ಯವೂ ಕೂಡ ಉಜ್ವಲವಾಗ್ತೈತಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಬರ್ತಿರ್ತಕ್ಕಂಥ YTಯಲ್ಲಿ ಬರ್ತಿರ್ತಕ್ಕಂಥ ಸಂಚಿಕೆಗಳು ಸತ್ಯವಾಗಿರ್ತವೆ. ಜೊತೆಗೆ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನೋಡಿರಿ. ಜೊತೆಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ರಾಜ್ಯದ ಮೂಲೆಗಳಿಗೆ ಈ ಸಂಚಿಕೆಯನ್ನು ತಲುಪಿಸ್ತೀರಿ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.